ಯಾಕೆಂದ್ರೆ ತುಂಬಾ ಸಂಘಟನೆ ಮಾಡಿ ತುಂಬಾ ಕಷ್ಟದಿಂದ ಹೆಚ್ಚಿನ ದೇವೇಗೌಡರು ಮೊಮ್ಮಗನ ಮೇಲೆ ಹೆಚ್ಚಿನ ಬಹುಮತದಿಂದ ನೋಡ್ತಾ ಇದ್ರು ರಾಜಣ್ಣ ಅವ್ರನ್ನ ದೂರ ಮಾಡಿ ಯಾವುದೇ ನೋಟಿಸ್ ಇವತ್ತೇನು ಅವ್ರನ್ನ ವಜಾ ಮಾಡಿದ್ದಾರೆ ಆ ಒಂದು ಕ್ರಮವನ್ನ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, KNR ಅಭಿಮಾನಿ ಬಳಗದವರು ಎಲ್ಲರೂ ಸೇರಿ ಒಕ್ಕೂಟದಿಂದ ತೀವ್ರವಾಗಿ ಖಂಡಿಸ್ತಾರೆ. ಮತ್ತೆ ರಾಜಣ್ಣ ಅವರು ಹುಟ್ಟಿನಿಂದ ಕಾಂಗ್ರೆಸ್ ಬೂತ್ ಕಾಂಗ್ರೆಸ್ ಇಂದ ರಾಜಕಾರಣ ಮಾಡ್ಕೊಂಡು ಬಂದಂತವ್ರು ರಾಜಣ್ಣ ಅವರ ಜೀವನವನ್ನೇ ಕಾಂಗ್ರೆಸ್ ಕಟ್ಟೋದಕ್ಕೋಸ್ಕರ ಸಾಧಿಸಿದ್ದಾರೆ. ಇಂಥ ಒಬ್ಬ ರಾಜಣ್ಣ ಅವ್ರಿಗೆ ನೋಟಿಸ್ನು ಕೊಡ್ದಲೆ ಅಥವಾ ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ದಲೆ ಏಕಾಏಕಿ ವಜಾ ಮಾಡೋ ಅಂತ ತಪ್ಪನ್ನ ಏನ್ ಮಾಡಿದ್ರು ನನ್ನ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಬೇಕು ಅಂತ ನಿಮ್ಮೆಲ್ಲರ ಮೂಲಕ ಮಾಧ್ಯಮದ ಮೂಲಕ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ. SC ST ಹಿಂದುಳಿದ ವರ್ಗ ಈ ಮತಗಳಿಂದ ರಚನೆಯಾಗಿರುವಂತದ್ದು. ಅಧಿಕಾರ ಬಂದ ಮೇಲೆ ಈ ರೀತಿ ಹುನ್ನಾರವನ್ನ ಮಾಡಿ ಅದರಲ್ಲೇ ಕೆಲ ಮುಖಂಡರು ಪಿತೂರಿಯನ್ನು ಮಾಡಿ ಈ ಸಮುದಾಯಗಳನ್ನ ವಿಶೇಷವಾಗಿ ವಾಲ್ಮೀಕಿ ಸಮಾಜವನ್ನ ತುಳಿಯೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಹಾಗೆ ರಾಜಣ್ಣ ಅವ್ರನ್ನ ತುಳಿತಾ ಇದ್ದೀವಿ. ಇವತ್ತು ತೆಗೆದಿದ್ರ ನಾವು ಇಡೀ ರಾಜ್ಯದಲ್ಲಿ 174 ತಾಲೂಕಲ್ಲಿ ನಾವು ರಾಜಕಾರಣನ ನಿರ್ಣಯ ಮಾಡುವಂತ ಸಮಾಜ, ರಾಜ್ಯದ 3ನೇ ಅತಿ ದೊಡ್ಡ ಸಮಾಜ ವಾಲ್ಮೀಕಿ ಸಮಾಜ. ಈ ಸಮಾಜವನ್ನು ನಿರಂತರವಾಗಿ ಕಾಂಗ್ರೆಸ್ ತುಳಿತಾ ಇದೆ. ಇದರ ಪ್ರತಿಫಲವನ್ನು 2028ಕ್ಕೆ ಅನುಭವಿಸುತ್ತದೆ. ಆದರೆ ಇವತ್ತು ಕೂಡ ನಾವು ಕಾಯ್ತಾ ಇದ್ದೀವಿ ಏನಂತ, ಯಾವುದೋ ಮಿಸ್ಟೇಕ್ ಇಂದ ಏನೋ ಆಗಿರ್ಬೋದು ಅಂತ. ರಾಜಣ್ಣರ ಫೈಟ್ ನ ನೀವು ಪೂರ್ಣವಾಗಿ ನೋಡಿದಿರ ರಾಹುಲ್ ಗಾಂಧಿ ಅವರೇ. ಆ ತಂತ್ರದಲ್ಲಿ ರಾಜಣ್ಣವ್ರಿಗೆ ಆಗಿರೋವಷ್ಟು ಅನುಭವ ನಿಮ್ಗೆ ವಯಸ್ಸಾಗಿಲ್ಲ. आप सारे हिंदुस्तान के अंदर चलने फिरने वाले हैं, हिंदुस्तान के हर नायक को देखने वाले हैं. इनकी ताकत भी आप देखिए. और ये जो है आपके दादी इंदिरा गांधी जी के जमाने से हमारे जिले के अंदर कांग्रेस का परचम लहराकर है. लिहाजा इनकी बात में गलती नहीं आएगी. आप हमें बुला लीजिए, इनकी बात को हम आपको ट्रांसलेट कर बताएंगे. इन्होंने कांग्रेस के लिए, कांग्रेस को होने वाले नुकसान के लिए, उसकी हिफाजत के लिए वो बात आपने ऊपर डाला है. ये हमारी गलती है बोलकर इन्होंने कहा है. तो लिहाजा आपसे हम हाथ जोड़कर विनती करते हैं, कांग्रेस के हमारे जितने बड़े नेता हैं, आप सबसे विनती इसलिए करते हैं, कर्नाटक के अंदर कांग्रेस बचाने के लिए आप हमारे KNR साहब